ಭಾರತೀಯ ಆಟೋಮೊಬೈಲ್ ಮಾರುಕಟ್ಟೆಯಲ್ಲಿ ರಾಯಲ್ ಎನ್ಫೀಲ್ಡ್ ಬುಲೆಟ್ಗೆ ವಿಶೇಷ ಕ್ರೇಜ್ ಇದೆ ಅಂತಾನೆ ಹೇಳಬಹುದು. ಈ ಬೈಕ್ ತನ್ನ ಪವರ್ಫುಲ್ ಲುಕ್ ಮತ್ತು ಅದ್ಭುತ ಪರ್ಫಾರ್ಮೆನ್ಸ್ಗೆ ಗ್ರಾಹಕರಲ್ಲಿ ಪ್ರಸಿದ್ಧವಾಗಿದೆ. ನೀವು ಈ ಬೈಕ್ ಖರೀದಿಸಲು ಯೋಜಿಸುತ್ತಿದ್ರೆ ನಿಮಗೊಂದು ಒಳ್ಳೆಯ ಸುದ್ದಿ ಇದೆ. ಹೌದು, ಇತ್ತೀಚೆಗೆ 350cc ಕಡಿಮೆ ಇರುವ ಬೈಕ್ಗಳಿಗೆ 18% ಜಿಎಸ್ಟಿ ಅನ್ವಯಿಸಿದ ನಂತರ ಈ ಬೈಕ್ ಈಗ ಅಗ್ಗವಾಗಿದೆ. ಜಿಎಸ್ಟಿ ಕಡಿತದ ನಂತರ ಈ ಬೈಕ್ನ ಬೆಲೆ ಎಷ್ಟು ಇದೆ ಅಂತ ಹೇಳ್ತೀವಿ ನೋಡಿ. ರಾಯಲ್ ಎನ್ಫೀಲ್ಡ್ ಬುಲೆಟ್ 350cc ಬೆಲೆಯ ಬಗ್ಗೆ ಮೊದಲು ಮಾತನಾಡೋಣ. ಭಾರತದಲ್ಲಿ ಇದರ ಆರಂಭಿಕ ಎಕ್ಸ್ ಶೋರೂಮ್ ಬೆಲೆ 1,75,000 ರೂಪಾಯಿಗಳು. ಇದರ ಮೇಲೆ ಪ್ರತಿ ವರ್ಷ 28% ಜಿಎಸ್ಟಿ ತೆರಿಗೆ ವಿಧಿಸಲಾಗ್ತಿತ್ತು. ಇದರಿಂದಾಗಿ ಇದರ ಬೆಲೆ 38,281 ರೂಪಾಯಿಗಳಷ್ಟು ಹೆಚ್ಚಾಗ್ತಿತ್ತು. ಈಗ ಈ ಜಿಎಸ್ಟಿ ತೆರಿಗೆಯನ್ನ ಸಂಪೂರ್ಣವಾಗಿ ತೆಗೆದು ಹಾಕಿದ್ರೆ ಬುಲೆಟ್ನ ಒಟ್ಟು ಬೆಲೆ ಸುಮಾರು 1,37,000 ರೂಪಾಯಿಗಳಷ್ಟು ಮಾತ್ರ ಇರುತ್ತೆ. ಇನ್ನು ರಾಯಲ್ ಎನ್ಫೀಲ್ಡ್ ಬುಲೆಟ್ಗೆ ಈಗ ಎಷ್ಟು ಜಿಎಸ್ಟಿ ಅಂತ ಹೇಳೋದಾದ್ರೆ, ಸೆಪ್ಟೆಂಬರ್ 22, 2025ರಿಂದ ದೇಶದಲ್ಲಿ ರಾಯಲ್ ಎನ್ಫೀಲ್ಡ್ ಬುಲೆಟ್ 350cc ಕೇವಲ 18% ಜಿಎಸ್ಟಿ ತೆರಿಗೆ ವಿಧಿಸಲಾಗುತ್ತಿದೆ. ಈಗ ನೀವು ಈ ಬೈಕನ್ನ ಹಿಂದಿನ ಬೆಲೆಗಿಂತ ಕಡಿಮೆ ಬೆಲೆಗೆ ಖರೀದಿಸಬಹುದು. ಅಂದಾಜಿನ ಪ್ರಕಾರ ಇದರ ಬೆಲೆ 1,75,000 ರೂಪಾಯಿಗಳಿಂದ 1,61,000 ರೂಪಾಯಿಗಳಿಗೆ ಇಳಿದಿದೆ. ಅಂದ್ರೆ ಈಗ ಈ ಬೈಕ್ ಖರೀದಿಸಿದ್ರೆ 28% ಜಿಎಸ್ಟಿಯ ಬದಲಿಗೆ 18% ಜಿಎಸ್ಟಿ ಮಾತ್ರ ಪಾವತಿಸಬೇಕಾಗತ್ತೆ. ಇದೆಷ್ಟು ಈ ಹೊತ್ತಿನ ಸುದ್ದಿ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಿರಿ ಟಿವಿ.